ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರಭಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಗವದ್ಭಕ್ತ ವಿದ್ವೇಷ್ಟು ಸದ್ಯ ಪ್ರತ್ಯಕ್ಷ ಬಂಧಕೃತೇ ನಮಃ. ಎಂಥ ವಿಚಿತ್ರವಾದ ಪ್ರಪಂಚ ಇದು ಅಂತ ಹೇಳಿದರೆ, ಯಾವ ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೋ ಇಂಥ ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ಕೇವಲ ಭಗವದ್ಭಕ್ತರ ಮಾತ್ರ ಇದ್ದಾರೆ ಅಂತ ಅನ್ಕೊಳ್ಳಿಕ್ಕೆ ಹೋಗಬಾರ್ದು. ಭಗವಂತನ ದ್ವೇಷಿಗಳೂ ಕೂಡ ಭಗವದ್ಭಕ್ತರಿಗಿಂತಲೂ ಕೂಡ ಜಾಸ್ತಿ ಇದ್ದಾರೆ. ಅವರು ಕೂಡ ಭಗವಂತನಿಂದಲೇ ಹುಟ್ಟಿದವರು, ಆದರೆ ಪರಮಾತ್ಮನ ಮಾತನ್ನು ಅವರು ಕೇಳವರಲ್ಲ. ಹಾಗಾಗಿ ನಾವು ಇವತ್ತಿನ ದಿನ ಭಗವದ್ಭಕ್ತರಾದ ನಾವು ಭಗವಂತನ ದ್ವೇಷವನ್ನು ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರ್ದು. ಸಹಜವಾಗಿಯೇ ಟೀಕಾಕೃತ್ಪಾದರ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಹಿ ಲೋಕೆ ಸ್ವದೋಷಜ್ಞಾತರಿ ಪ್ರೀತಿ ದೃಷ್ಟ. ಯಾರು ತನ್ನ ದೋಷವನ್ನು ತಿಳಿದು ಮಾತನಾಡ್ತಾ ಇರ್ತಾರೆ ಅವರಲ್ಲಿ ಪ್ರೀತಿಯನ್ನು ಸಹಜವಾಗಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೋಷ ಇದ್ದವರಲ್ಲೇ ದೋಷವನ್ನು ಹೇಳಿದಾಗ ದೋಷ ಹೇಳಿದವ್ರ ಮೇಲೆ ಪ್ರೀತಿ ಹುಟ್ಟಲ್ಲ ಅಂತ ಹೇಳಿದರೆ, ಯಾರಲ್ಲಿ ದೋಷವೇ ಇಲ್ಲವೋ ಅಂಥ ಭಗವಂತನ ವಿಷಯದಲ್ಲಿ ನಾವು ದ್ವೇಷವನ್ನು ಮಾಡಿದ್ವಿ ಅಂತಾದರೆ ಹೇಗೆ ತಾನೇ ಆ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿಕ್ಕೆ ಸಾಧ್ಯ? ಯಾರ್ಯಾರು ಭಗವದ್ವೇಷಿಗಳಾಗಿದ್ರೋ ಎಲ್ಲರೂ ಕೂಡ ಮಣ್ಣು ಮುಕ್ಕಿದ್ದೆ. ಭಗವಂತ ರಾಮನ ಅವತರಿಸಿದ, ರಾವಣ ಕುಂಭಕರ್ಣರು ದ್ವೇಷಿಗಳಾದರೂ ಅವರನ್ನು ಸಂಹಾರ ಮಾಡಿದ. ಕೃಷ್ಣನ ಅವತಾರ ಮಾಡಿದ, ಅನೇಕ ರಾಕ್ಷಸರನ್ನ ಎಲ್ಲರನ್ನೂ ಕೂಡ ಕೃಷ್ಣ ಪರಮಾತ್ಮ ಸಂಹಾರವನ್ನು ಮಾಡಿದ. ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ, ವರಾಹ ರೂಪವನ್ನು ತಳೆದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಅನ್ನೋ ಕಥೆಯನ್ನು ನಾವು ಇವತ್ತಿನ ದಿನ ಕೇಳ್ತೇವೆ. ಹಾಗಾದರೆ ಇವರೆಲ್ಲರೂ ಕೂಡ ಯಾಕೆ ಸತ್ರು ಅಂತ ಕೇಳಿದರೆ, ಒಂದೋ ಭಗವಂತನ ದ್ವೇಷವನ್ನು ಮಾಡಿರ್ತಾರೆ, ಇಲ್ಲ ಭಗವದ್ಭಕ್ತರ ದ್ವೇಷವನ್ನು ಮಾಡಿರ್ತಾರೆ. ದೇವತೆಗಳೆಲ್ಲ ಹೋಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದ್ರಂತೆ, ಹಿರಣ್ಯಕಶಿಪು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ನೀನೇ ಅವತಾರ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಎಂಥ ಮಾತನ್ನು ಹೇಳ್ತಾನೆ ಅಂದರೆ, ಕಾಲಸ್ತಾವ ಪ್ರತೀಕ್ಷತಾಂ, ಕಾಲವನ್ನು ನೋಡೋಣ ಅಂತ ಹೇಳ್ತಾರ. ಸ್ವಲ್ಪ ಕಾಲ ಸುಮ್ಮನಿರಿ, ಈ ಕಾಲ ನಿಮಗೆ ಉಚಿತವಾದದ್ದಲ್ಲ, ಹಾಗಾಗಿ ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು? ಪ್ರಹ್ಲಾದಾಯ ಯದಾ ದೃಕ್ಕೆ, ನನ್ನ ಭಕ್ತನಾದಂಥ ಪ್ರಹ್ಲಾದನ ವಿಷಯದಲ್ಲಿ ಯಾವಾಗ ಈ ದುಷ್ಟನಾದ ಹಿರಣ್ಯಕಶಿಪು ದ್ವೇಷವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅವನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಭಗವಂತ ಕೊಟ್ಟಂತಹ ವರ. ಹಾಗಾಗಿ ಇತಿಹಾಸದ ಪುಟದಲ್ಲಿ ಭಗವಂತನ ದ್ವೇಷವನ್ನು ಮಾಡಿದವರು ಯಾವತ್ತೂ ಕೂಡ ಉನ್ನತಿಯನ್ನು ಹೊಂದಿಲ್ಲ. ಅಷ್ಟೇ ಅಲ್ಲ, ಭಗವದ್ಭಕ್ತರ ದ್ವೇಷವನ್ನು ಮಾಡಿದವರು ಕೂಡ ಯಾವತ್ತೂ ಕೂಡ ಉನ್ನತಿಯನ್ನು ಹೊಂದಿಲ್ಲ. ಹೀಗೆ ಇದರಿಂದ ನಾವೇನು ತಿಳ್ಕೋಬೇಕು ಅಂತ ಹೇಳಿದರೆ, ದ್ವೇಷವು ಯಾವತ್ತೂ ಕೂಡ ಕಾರ್ಯವನ್ನು ಸಾಧನೆ ಮಾಡಿಕೊಡ್ಲಿಕ್ಕೆ ಸಮರ್ಥ ಆಗೋದಿಲ್ಲ, ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಸಮರ್ಥ ಆಗೋದಿಲ್ಲ. ದ್ವೇಷದಿಂದ ಇನ್ನಷ್ಟು ದ್ವೇಷ ಜಾಸ್ತಿ ಆಗಬಹುದು. ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರೆ ಇನ್ನೂ ಆ ಬೆಂಕಿ ಉರಿಯತ್ತೆ ಹೊರತು ಅದೇನು ಕೂಡ ಶಾಂತ ಆಗಲ್ಲ. ಹಾಗಾಗಿ ದ್ವೇಷದಿಂದ ಏನನ್ನೂ ಕಿತ್ತಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಜೀವನದಲ್ಲಿ ಪ್ರಪಂಚದಲ್ಲಿ ಇವತ್ತಿನ ದಿನ ಉನ್ನತವಾದ ಸ್ಥಾನಗಳು ಬೇಕು ಅಂತ ಹೇಳಿದ್ರೆ ನಿಶ್ಚಯವಾಗಿಯೂ ಕೂಡ ಪ್ರೀತಿಯಿಂದ ಇವತ್ತಿನ ದಿನ ಗೆಲ್ಲಬೇಕು ಹೊರತಾಗಿ ದ್ವೇಷದಿಂದ, ಯಾವ ಅಸೂಯೆಯಿಂದ ಸಮಾಜವನ್ನ, ದೇಶವನ್ನ, ಜನರ ಮನಸ್ಸನ್ನ ನಾನು ಗೆಲ್ತೇನೆ ಅಂತ ಬಿಟ್ರೆ ನಿಶ್ಚಯವಾಗಿಯೂ ಕೂಡ ಅತ್ಯಂತ ಸುಳ್ಳಾಗಿರ್ತಕ್ಕಂಥ ಮಾತು.
ಆದರೆ ಯಾರು ಇಂಥ ಭಗವದ್ಭಕ್ತರ ದ್ವೇಷವನ್ನು ಮಾಡುತ್ತಾರೋ ರಾಯರು ಹೇಳ್ತಾರೆ, ಅಂಥ ಭಗವಂತನ ದ್ವೇಷವನ್ನು ಮಾಡತಕ್ಕಂಥವರಿಗೆ ಬದುಕಿದ್ದಾಗಲೇ ದೊಡ್ಡ ಶಿಕ್ಷೆಯನ್ನು ಕೊಡ್ತಾರಂತೆ ರಾಘವೇಂದ್ರ ತೀರ್ಥರು. ವಾಯುದೇವರು ಭೀಮನ ಅವತಾರವನ್ನು ಮಾಡಿದಾಗ ಯಾರು ವಿಷ್ಣು ಸರ್ವೋತ್ತಮ ಅಂತ ಹೇಳಲ್ವೋ ಅವರ ನಾಲಿಗೆಯನ್ನೇ ತುಂಡರಿಸ್ತಾ ಇದ್ರಂತೆ ಆ ಭೀಮಸೇನ ದೇವರು. ಕೃತೋ ಜಿಕ್ವಾಂ ಛಿನತ್ತಿಚ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ಭಗವಂತನ ಅಥವಾ ಭಗವದ್ಭಕ್ತರ ದ್ವೇಷವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಯಾರಾದರೂ ಈ ಪ್ರಪಂಚದಲ್ಲಿ ಇದ್ದರೆ ಅವರಿಗೆ ಯಾವತ್ತೂ ಕೂಡ ಈ ಸಂಸಾರದಿಂದ ಬಂಧನವೇ ಬಿಡುಗಡೆ ಆಗದೆ ಇರುವಂತೆ ನೋಡ್ಕೊಳ್ತಾರಂತೆ ನೋಡಿ ಈ ರಾಘವೇಂದ್ರ ತೀರ್ಥರು. ಇಂಥ ಮಹಾನುಭಾವರು ರಾಯರು. ನಾವು ಭಗವಂತನಲ್ಲಿ ದ್ವೇಷವನ್ನು ಮಾಡೋದು ಬೇಡ. ಯಾಕೆಂದರೆ ಈ ಸಂಸಾರದಿಂದ ದಾಟಿ ನಾವು ಮತ್ತೆ ಪುನಃ ಮುಂದಿನ ಲೋಕಕ್ಕೆ ಮೋಕ್ಷವನ್ನು ಪಡಿಬೇಕಾದಂತಹ ಒಂದು ಅವಸರದಲ್ಲಿ ನಾವು ಇದ್ದೇವೆ. ಆದ್ದರಿಂದ ಬಂಧಕವಾದ ಈ ಸಂಸಾರದಲ್ಲಿ ನಮ್ಮನ್ನು ಬೀಳಿಸದೆ ಈ ಬಂಧ ಮೋಚನೆ ಆಗ್ತಕ್ಕಂಥ ಮಾರ್ಗವನ್ನು ರಾಘವೇಂದ್ರ ತೀರ್ಥರು ನಮಗೆ ತೋರಿಸಿಕೊಡಲಿ ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆ ಕೃಷ್ಣಾವಧೂತರು ಈ ನಾಮಚಿಂತನೆಯಲ್ಲಿ ಮಾಡಿದ್ದಾರೆ.